ಎಡಿಜಿಪಿ ಕುಮಾರಸ್ವಾಮಿ ಮೇಲೆ ಇದು ಮಾಡಿರಲ್ಲ ಸರ್. ನೋಡ್ರಿ, ಆಯ್ತಪ್ಪ, ಎಡಿಜಿಪಿ ಯಾರಿಗೆ ಅಂದಿಗಳು ಅಂತ ಹೇಳಿದ್ದಾರೆ? ನೋ ಕೇಳಪ್ಪ, ನಾವು ಹಳ್ಳಿನಲ್ಲಿ ಹೇಳೋದ್ಮೇಲೆ ಸಗಣಿಯವನ ಹತ್ರ ಸರಸಾಡಬಾರ್ದು, ಗಂಧದವನ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದಾರೆ. ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ, ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ. ಅದೇನು ಅದರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ? ನಾವು ಹಳ್ಳಿನಲ್ಲಿ ಹೇಳೋದ್ರಿ. ಆಯ್ತಪ್ಪ, ಯು ಸಿ, ಇಟ್ ಈಸ್ ನಾಟ್ ಈಸ್ ವರ್ಡ್ಸ್ ಟುವರ್ಡ್ಸ್ ಕುಮಾರಸ್ವಾಮಿ. ಗೊತ್ತಾಯ್ತಾ? ಇಟ್ ಇಸ್ ಅಲ್ಲಲ್ಲ, ಅವ್ರು ಹೇಳಿದ್ ನೋಡಿ, ನೀವು ಅದನ್ನು ಅರ್ಥೈಸ್ತಕ್ಕಂಥದ್ದು ನೀವು ಮೊದಲು ಓದಿ. ಆ ಪತ್ರದಲ್ಲಿರ್ತಕ್ಕಂಥ ಏನು ಹೇಳಿದ್ದಾರೆ? ನೀವು ಯಾರಿಗೂ ಕೂಡ ಹಂಚತಕ್ಕಂಥದ್ದಾಗಲಿ, ಯಾವುದೇ ರೀತಿಯ ಬೇರೆ ಬೆದರಿಕೆಗಳಿಗೆ ನೀವು ಯಾರು ತನಿಖಾಧಿಕಾರಿಗಳು ಯಾರು ಕೂಡ ಒಳಗಾಗ್ತಕ್ಕಂಥದ್ದಲ್ಲ, ಅದಕ್ಕೆ ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರಯಾರಿಟಿ ಕೊಡಿ. ಅವರು ಇಂಪಾರ್ಷಿಯಲ್ ಆಗಿ ನೀವು ತನಿಖೆ ಮಾಡಿ, ನೀವು ಇಂಪಾರ್ಷಿಯಲ್ ತನಿಖೆ ಮಾಡುವಂಥ ಕಾಲದಲ್ಲಿ ನಿಮ್ಮ ಬಗ್ಗೆ ಏನೇ ಸಂದರ್ಭಗಳು ಬಂದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಅವರಲ್ಲಿ ಹಸ್ ಟ್ರೈ ಟು ಇಂಬೈಬ್ ದಿ ಕಾನ್ಫಿಡೆನ್ಸ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು. ಈಗ ನಾವು ಹಳ್ಳಿನಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಸಗಣಿಯವನ ಹತ್ರ ಸರಸಾದು ಆಡೋದು ಬೇಡಪ್ಪ, ಗಂಧದವನ ಹತ್ರ ಗುದ್ದಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ. ಅದನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ಅದು ಇಂಗ್ಲೀಷ್ನಲ್ಲಿ ಅವರು ಸಗಣಿ, ಗೊಬ್ಬರ, ಗಂಧ ಅವ್ರಿಗೇನು ಗೊತ್ತು? ಯಾರೋ ಐರ್ಲೆಂಡ್ನವ್ರು, ಲಂಡನ್ನಲ್ಲಿ ಅವ್ರಿಗೇನು ಗೊತ್ತಿರ್ತದೆ? ನಾನು ಹೇಳೋದು, ಸಿ, ಕೇಳ್ರಿ, ಇಲ್ಲಿ ನೀವೆಲ್ಲ ಸುಮ್ಮನೆ ನೀವು ಅದನ್ನ ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿ. ಅದರಲ್ಲಿ ಯಾರಿಗೆ ಹೇಳಿದ್ದಾರೆ? ಅವರು ಯಾರಿಗೆ ಹೇಳಿದ್ದಾರೆ ಹೇಳ್ರ? ಕುಮಾರಸ್ವಾಮಿ ವಿರುದ್ಧ ಅಂತ ಎಲ್ಲ ಇದ್ರಿ ಅದು. ಅವರು ನೋ ಅದ್ರಲ್ಲಿ ಕುಮಾರಸ್ವಾಮಿ ಉಲ್ಲೇಖನೂ ಇಲ್ಲ, ಯಾರ್ದು ಉಲ್ಲೇಖ ಇಲ್ಲ ಅದರಲ್ಲಿ. ಅದರಲ್ಲಿರ್ತಕ್ಕಂಥದ್ದು ಮೊದಲು 2 ಲೈನಲ್ಲಿ ಏನು ಹೇಳ್ತಾರೆ? ನೀವು ತನಿಖಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ, ಯಾವುದೇ ಬೆದರಿಕೆಗೆ ನೀವು ಯಾರು ಕೂಡ ಸೊಪ್ಪಾಕಬೇಡಿ. ನಾನು ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷ್ ಪದಗಳನ್ನ ಈ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಆ ರೀತಿ ಬೆದರಿಕೆಗಳು ಬಂದರೆ ನಾನು ಇದ್ದೇನೆ ಅಂತಕ್ಕಂಥದ್ದು ಹೇಳಿ, ಮತ್ತೆ 4ನೇ ಲೈನ್ನಲ್ಲಿ 5ನೇ ಲೈನ್ನಲ್ಲಿ ಇದನ್ನು ಬರೆದಿದ್ದಾರೆ. ಅದೇನೀಗ ಮಾತೆತ್ತು ನೋಡ್ತಿದ್ದೆ ನಾನು. ಹಂದಿಗಳು ಅಂತ ಯಾರಿಗೆ ಹೇಳೋರು ಅವರು? ಹಿ ಹ್ಯಾಸ್ ಸೆಡ್ ಓನ್ಲಿ ಜಾರ್ಜ್ ಬರ್ನಾರ್ಡ್ ಶಾ. ಜಾರ್ಜ್ ಬರ್ನಾರ್ಡ್ ಶಾಸ್ ವರ್ಡ್ಸ್. ಇಟ್ ಈಸ್ ನಾಟ್ ಈಸ್ ವರ್ಡ್ಸ್. ನೋಡ್ರಿ, ಆಯ್ತಪ್ಪ, ಎಡಿಜಿಪಿ ಯಾರಿಗೆ ಹಂದಿಗಳು ಅಂತ ಹೇಳಿದ್ದಾರೆ? ನೋ ಕೇಳಪ್ಪ, ನಾವು ಹಳ್ಳಿನಲ್ಲಿ ಹೇಳೋದ್ಮೇಲೆ ಸಗಣಿಯವನ ಹತ್ರ ಸರಸಾಡಬಾರ್ದು, ಗಂಧದವನ ಹತ್ರ ಗುದ್ದಾಡಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದಾರೆ. ಅವರು ನೀವು ಹಂದಿಗಳ ಜೊತೆ ಜಗಳ ಆಡಬೇಡ್ರಪ್ಪ, ನೀವೆಲ್ಲ ಯು ವಿಲ್ ಬಿಕಮ್ ಡರ್ಟಿ ಅಂತ. ಅದೇನು ಅದರಲ್ಲಿ ಏನಂತ ದೊಡ್ಡ ಅರ್ಥೈಸ್ತಕ್ಕಂಥದ್ದು ಏನಿದೆ? ನಾವು ಹಳ್ಳಿನಲ್ಲಿ ಹೇಳೋದ್ರಿ. ಆಯ್ತಪ್ಪ, ಯು ಸಿ, ಇಟ್ ಈಸ್ ನಾಟ್ ಈಸ್ ವರ್ಡ್ಸ್ ಟುವರ್ಡ್ಸ್ ಕುಮಾರಸ್ವಾಮಿ. ಗೊತ್ತಾಯ್ತಾ? ಇಟ್ ಇಸ್ ಅಲ್ಲಲ್ಲ, ಅವ್ರು ಹೇಳಿದ್ ನೋಡಿ, ನೀವು ಅದನ್ನು ಅರ್ಥೈಸ್ತಕ್ಕಂಥದ್ದು ನೀವು ಮೊದಲು ಓದಿ. ಆ ಪತ್ರದಲ್ಲಿರ್ತಕ್ಕಂಥ ಏನು ಹೇಳಿದ್ದಾರೆ? ನೀವು ಯಾರಿಗೂ ಕೂಡ ಹಂಚತಕ್ಕಂಥದ್ದಾಗಲಿ, ಯಾವುದೇ ರೀತಿಯ ಬೇರೆ ಬೆದರಿಕೆಗಳಿಗೆ ನೀವು ಯಾರು ತನಿಖಾಧಿಕಾರಿಗಳು ಯಾರು ಕೂಡ ಒಳಗಾಗ್ತಕ್ಕಂಥದ್ದಲ್ಲ, ಅದಕ್ಕೆ ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಪ್ರಯಾರಿಟಿ ಕೊಡಿ. ಅವರು ಇಂಪಾರ್ಷಿಯಲ್ ಆಗಿ ನೀವು ತನಿಖೆ ಮಾಡಿ, ನೀವು ಇಂಪಾರ್ಷಿಯಲ್ ತನಿಖೆ ಮಾಡುವಂಥ ಕಾಲದಲ್ಲಿ ನಿಮ್ಮ ಬಗ್ಗೆ ಏನೇ ಸಂದರ್ಭಗಳು ಬಂದು ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಅವರಲ್ಲಿ ಹಸ್ ಟ್ರೈ ಟು ಇಂಬೈಬ್ ದಿ ಕಾನ್ಫಿಡೆನ್ಸ್ ಇನ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನೀವು. ಈಗ ನಾವು ಹಳ್ಳಿನಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಸಗಣಿಯವನ ಹತ್ರ ಸರಸಾದು ಆಡೋದು ಬೇಡಪ್ಪ, ಗಂಧದವನ ಹತ್ರ ಗುದ್ದಾಡಿ ಅಂತ ನಾವೆಲ್ಲ ಮಾತಾಡ್ತೀವಿ. ಅದನ್ನು ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ? ಅದು ಇಂಗ್ಲೀಷ್ನಲ್ಲಿ ಅವರು ಸಗಣಿ, ಗೊಬ್ಬರ, ಗಂಧ ಅವ್ರಿಗೇನು ಗೊತ್ತು? ಯಾರೋ ಐರ್ಲೆಂಡ್ನವ್ರು, ಲಂಡನ್ನಲ್ಲಿ ಅವ್ರಿಗೇನು ಗೊತ್ತಿರ್ತದೆ? ನಾನು ಹೇಳೋದು, ಸಿ, ಕೇಳ್ರಿ, ಇಲ್ಲಿ ನೀವೆಲ್ಲ ಸುಮ್ಮನೆ ನೀವು ಅದನ್ನು ಸರಿಯಾಗಿ ಜನಗಳಿಗೆ ಮನವರಿಕೆ ಮಾಡಿ. ಅದರಲ್ಲಿ ಯಾರಿಗೆ ಹೇಳಿದ್ದಾರೆ? ಅವರು
ಯಾರಿಗೆ ಹೇಳಿದ್ದಾರೆ ಹೇಳ್ರು? ಕುಮಾರಸ್ವಾಮಿ ವಿರುದ್ಧ ಅಂತೆಲ್ಲ ಐತ್ರಿ ಅದು. ಅವರು ನೋ ಅದ್ರಲ್ಲಿ ಕುಮಾರಸ್ವಾಮಿ ಉಲ್ಲೇಖನೂ ಇಲ್ಲ, ಯಾರ್ದು ಉಲ್ಲೇಖ ಇಲ್ಲ ಅದರಲ್ಲಿರ್ತಕ್ಕಂಥದ್ದು. ಮೊದಲು 2 ಲೈನಲ್ಲಿ ಏನು ಹೇಳ್ತಾರೆ, ನೀವು ತನಿಖಾಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಯಾವುದೇ ಬೆದರಿಕೆಗೆ ನೀವು ಯಾರು ಕೂಡ ಸೊಪ್ಪಾಕಬೇಡಿ. ನಾನು ಅರ್ಥ ಮಾಡ್ಕೊಳ್ಳೋದು ಇಂಗ್ಲೀಷ್ ಪದಗಳನ್ನ ಈ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಆ ರೀತಿ ಬೆದರಿಕೆಗಳು ಬಂದರೆ ನಾನಿದ್ದೇನೆ ಅಂತಕ್ಕಂಥದ್ದು ಹೇಳಿ ಮತ್ತೆ 4ನೇ ಲೈನ್ನಲ್ಲಿ 5ನೇ ಲೈನ್ನಲ್ಲಿ ಇದನ್ನು ಬರೆದಿದ್ದಾರೆ. ಅದೇನೀಗ ಮಾತೆತ್ತು ನೋಡ್ತಿದ್ದೆ ನಾನು. ಹಂದಿಗಳು ಅಂತ ಯಾರಿಗೆ ಹೇಳೋರು ಅವರು? ಹಿ ಹ್ಯಾಸ್ ಸೆಡ್ ಓನ್ಲಿ George Bernard Shaw's words. It is not his words. It is not towards anybody. ಬಿಜೆಪಿ ರಾಜ್ಯಾಧ್ಯಕ್ಷರು ಸಿಬಿಐ ಎಂಟರ್ ಆಗೋದಕ್ಕೆ ಸರ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.